ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಮೈಸೂರು ಟು ಊಟಿಗೆ ಹೋಗ್ತಾ ಇದ್ದೀವಿ. ಯಾರ್ಯಾರೆಲ್ಲ ಬರ್ತಾರೆ, ಯಾವ್ಯಾವ ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಜೊತೆ ನೀವು ಬನ್ನಿ. ನಾವಿವಾಗ 3 ಜನ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಇನ್ನೂ 2 ಜಾಯ್ನ್ ಆಗ್ತಾರೆ. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ನಮ್ಮದು ಕಣ್ಣೂರು ಬೀಚ್ಗೆ, ಆದರೆ ಕೊನೆ ಮೂಮೆಂಟಲ್ಲಿ ಪ್ಲ್ಯಾನ್ ಚೇಂಜ್ ಆಗಿ ಊಟಿಗೆ ಹೋಗ್ತಾ ಇದ್ದೀವಿ. ಅಣ್ಣ ಹಾಯ್ ಮಾಡಿ. ನಮ್ಮ ಅಣ್ಣ ಇವರು. ಹಾಯ್. ಎಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು? ಮೈಸೂರು ಟು ಊಟಿ. ಪ್ಲ್ಯಾನ್ ಚೇಂಜ್ ಆಗೋಯ್ತು. ನಾವು ಕಣ್ಣೂರ್ಗೆ ಹೋಗ್ತೀವಿ ಅಂತ ಹೇಳಿದ್ದು, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಚೇಂಜ್ ಆಗಿದೆ. ಕ್ಷಮೆ ಇರಲಿ. ಕಣ್ಣೂರು ಬೀಚಿಗೆ ಮಾಡೋಣ. ಓಕೆ ಓಕೆ, ಇಟ್ಸ್ ಓಕೆ. ಹಾಯ್ ಮಾಡಿ ಅಣ್ಣ. ಹಾಯ್. ಇವರು ನಮ್ಮ ಅಕ್ಕ. ಇವರು ಫೇಸ್ ತೋರ್ಸೋಕ್ಕೆ ಇಷ್ಟ ಇಲ್ಲ, ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ ಅಷ್ಟೇ. ಸರಿ, ನಮ್ಮ ಅಣ್ಣ ಹೋಗ್ತಾ ಇದ್ದಾರೆ. ಅವಾಗಲೇ ವೀಟ್ ಮಾಡ್ತಿದ್ನಲ್ಲ ಅವರು. ಲೆಟ್ಸ್ ಗೋ. ಹೇಳ್ರಪ್ಪ. ಇವರು ನಮ್ಮ ಅಣ್ಣ, ಇವರು ಸೆಕೆಂಡ್ ಅಣ್ಣ, ಇವರು ವೈಫು. ನೀನು ಹೇಳ್ಕೊತಾ ಇಲ್ವಲ್ಲ, ನಾನೇನು ಗೊತ್ತಾ ಇದ್ದೀನಲ್ಲ. ಇವಾಗ ಮಧುರಣ್ಣ ಮಾತಾಡ್ತಾರೆ. ಹೇಳ್ರು. ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಈ ತರ ಎಲ್ಲ ವಿಡಿಯೋ ಮಾಡ್ಕೊಂಡು ಡ್ರೈವ್ ಮಾಡಬಾರ್ದು. ಇದು ಆಕ್ಚುಲಿ ಚೆನ್ನಾಗಿದೆ. ಎಲ್ಲರಿಗೂ ಸಾರಿ ವಿಡಿಯೋ ನೋಡೋರಿಗೆ. ಬಟ್ ಏನಂತಂದ್ರೆ ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ನಾನು ಊಟಿಗೆ ಹೋಗ್ತಾ ಇದ್ದೀನಿ. ಹಂಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ. ತುಂಬಾ ದಿನ ಆಗಿದೆ ಹೋಗಿ. ಸೊ ಇಲ್ಲಿ ಹೋಗೋಣ ಅಂತಂದ್ರೆ ಸ್ವಲ್ಪ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಪ್ಪ. ಇವಾಗ ಹೆಂಗೋ ಹೋಗ್ತಾ ಇದೀವಿ ಊಟಿಗೆ. ಟ್ರಾಫಿಕ್ ಸ್ಟಾರ್ಟ್ ಆಗ್ತಾ ಇದೆ ಇವಾಗ್ಲೇನೆ. ಸಖತ್ ಕಾಣಿಸ್ತಾ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ನನ್ನೇ ವಿಡಿಯೋ ಹಾಕಿದ್ರೆ ಸಖತ್ ಹೋಯ್ತದೆ. ಬರೀ ಇಂಥದೆಯಾ? ಆಕ್ಚುಲಿ ಇವತ್ತು ಸಂಡೇ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಇದು ನಂಜನಗೂಡು ಬ್ರಿಡ್ಜ್ ಹತ್ರ ರೋಡ್ ಇರೋದು. ಇಲ್ಲೇ ಇಷ್ಟೊಂದು ಟ್ರಾಫಿಕ್ ಇದೆ. ಇನ್ನು ನಂಜನಗೂಡು ಒಳಗಡೆ ಟ್ರಾಫಿಕ್ ಇದೆಯೋ ಗೊತ್ತಿಲ್ಲ. ನೀವು ಯಾರು ಸಂಡೇ ಟೈಮೆಲ್ಲ ಈ ಥರ ಪ್ಲಾನ್ ಮಾಡಿದ್ರೆ ಈ ಥರ ಟ್ರಾಫಿಕ್ಗೆ ಅರ್ಧ ಟೈಮ್ ಕಳೆದೋಗುತ್ತೆ. ಹ್ಯಾಪಿ ಬ್ರದರ್ಸ್ ಡೇ. ನಿಮ್ದೇನೆ ಹ್ಯಾಪಿ ಬ್ರದರ್ಸ್ ಡೇ. ಥ್ಯಾಂಕ್ ಯು. ನಂಜನಗೂಡಿಗೆ ಬಂದ್ವಿ ಆಲ್ರೆಡಿ. ದಕ್ಷಿಣ ಕಾಶಿ ಅನ್ನೋದನ್ನೇ ತೋರಿಸಿಲ್ಲ ನಮ್ಮ ಅಣ್ಣ. ಸ್ಪೆಕ್ಸ್ ಎಲ್ಲ ಮುಳುಗೋದ್ರು. ಇವಾಗ ನಂಜನಗೂಡಲ್ಲಿ ಇದೀವಿ. ವಿಡಿಯೋ ಮಾಡಿದ್ರೆ ಯಾರಲ್ಲ ಅವಳು ಹುಡುಗಿ? ಗುಂಡ್ಲುಪೇಟೆ. ಇದು ಗುಂಡ್ಲುಪೇಟೆಯಿಂದ ನೆಕ್ಸ್ಟ್ ಇನ್ನು 20 ಕಿಲೋಮೀಟರ್ಸ್ ಬಂಡೀಪುರ ಇದೆ. ಬಂಡೀಪುರದಿಂದ ಡೈರೆಕ್ಟ್ ಊಟಿ. ಈ ಕಡೆ ಲೆಫ್ಟ್ ಸೈಡ್ ಹೋದ್ರೆ ಚಾಮರಾಜನಗರಕ್ಕೆ ಹೋಗೋದು. ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಒಂದು ಸಿಗ್ನಲ್ ಸಿಗುತ್ತೆ. ಸಿಗ್ನಲ್ ರೈಟ್ ಹೋದ್ರೆ ಕೇರಳ, ಸ್ಟ್ರೈಟ್ ಹೋದ್ರೆ ಊಟಿ. ಆಕ್ಚುಲಿ ಇದು ಊಟಿ ಸರ್ಕಲ್ ಅಂತಾರೆ. RTO ಚೆಕ್ ಪೋಸ್ಟ್ ರೈಟ್ ಸೈಡ್ ಇದು. ರೈಟ್ ಅಲ್ಲಿ ಹೋದ್ರೆ ಕೇರಳ ಸುಲ್ತಾನ್ ಬಾತ್ತರಿಗೆ ಹೋಗೋದು. ಇದು ಗಡಿನಾಡು.
ಚಾಮರಾಜನಗರ ಡಿಸ್ಟಿಕ್ ಗುಂಡ್ಲುಪೇಟೆ ತಾಲೂಕು ಗಡಿನಾಡಲ್ಲಿ ಇರೋದು ಇದು ಗುಂಡ್ಲುಪೇಟೆ. ಇಲ್ಲಿಂದ ನಾವು ಸ್ಟ್ರೈಟ್ ಬಂಡೀಪುರ ಟು ಊಟಿ. ರೈಟ್ ಸೈಡ್ಗೆ ಹೋದ್ರೆ ಹಿಮತ್ ಗೋಪಾಲ ಸ್ವಾಮಿ ಬೆಟ್ಟ ಇದೆ, ತುಂಬಾ ಫೇಮಸ್ ಇದೆ ಇದು ಟೂರಿಸ್ಟ್ ಪ್ಲೇಸ್. ಸ್ಟ್ರೈಟ್ ಹೋದ್ರೆ ಊಟಿ. ಇಲ್ಲ ಇಷ್ಟು ಟ್ರಾಫಿಕ್ ಇದೆ, ಇನ್ನು ಮುಂದೆ ಹೋಗ್ತಾ ಇನ್ನೆಷ್ಟು ಟ್ರಾಫಿಕ್ ಆಗುತ್ತೋ. ಸಂಡೇ ಬೇರೆ ಇವತ್ತು. ಅಲ್ಲಿ ಮಾಮೂಲಿ ಬೋರ್ಡ್ ಅಲ್ಲಿ ಇಲ್ಲೆಲ್ಲ ಸಫಾರಿಗೆ ಹೋಗೋದು ಇಲ್ಲೆಲ್ಲ. ನನ್ನ ಫುಲ್ ವಿಡಿಯೋ ಇದು ಬ್ಲಾಗ್ ಅಲ್ಲಿ ಫುಲ್ಲು ಬಂಡೀಪುರನೇ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಊಟಿ ಇರುತ್ತೆ. ಆಕ್ಚುಲಿ ಅಲ್ಲಿ ಸಕ್ಕತ್ತಾಗಿತ್ತು. ಇಲ್ಲ ಹೋಗ್ತಾ ಸಿಗ್ತವೆ ತುಂಬಾ, ಇನ್ನ ಸಿಗುತ್ತೆ ಹೋಗ್ತಾ. ಈಗ ಟೈಗರ್ ಎಲ್ಲ ನೋಡ್ಬೋದಾ ನಾವು ಇಲ್ಲಿ ಹೋಗ್ತಾ? ನಾವೇನ್ ಸಫಾರಿ ಹೋಗ್ತಿದ್ದೇವೆ, ರೋಡಲ್ಲಿ ಬಂದ್ರೆ ಕಾಣುತ್ತೆ ನಿನಗೆ. ಹೌದಾ? ನಾವು ರೋಡಲ್ಲೇ ಹೋಗ್ತಾ ಇದೀವಲ್ಲ ಇವಾಗ. ಹುಲಿ ರೋಡಲ್ಲಿ ಬರ್ಬೇಕಲ್ಲ, ಹುಲಿ ರೋಡಲ್ಲಿ ಬಂದ್ರೆ ನಿಂಗೆ ಕಾಣುತ್ತೆ. ಹೌದಾ? ಮತ್ತೆ ಜಿಂಕೆ ಅಲ್ಲಿ ಇಲ್ಲಿ ರೈಟ್ ಸೈಡ್ ಅಲ್ಲಿ. ವಾವ್, ನೈಸ್. ಕೋಗಿಲೆ ಕೂಗ್ತಾ ಇದೆ ಅಲ್ಲಿ. ಹೇಗೆ ಅನಿಸ್ತಾ ಇದೆ? ಆನೆಗಳು ನೋಡ್ದಲ್ಲ, ಏನ್ ಅನಿಸ್ತು ನಿರ್ಮಲ? 3 ಆನೆಗಳು. ನನಗ್ ಬೇರೆ ಭಯ ಆಗ್ತಿದೆ, ಇವನ್ ಬೇರೆ ಮುಂದಕ್ಕೆ ಹೋಗ್ತಾ ಇಲ್ಲ. ನಾನೇಗ ಸಫರಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಫಸ್ಟ್ ಏನೇ, ಇವ್ರು ಬೇಡ ಅಂತ ಎಲ್ಲಿ ಬಂದು ಕಾರ್ ಹೊಡೆದ್ಬಿಡುತ್ತೆ ಅಂತ ಭಯ ಆಗ್ತಾ ಇತ್ತು. ಅದೇ ಬೇಜಾರಲ್ಲಿ ನಾನು ಬಂದೆ. ಬತ್ತ ನೋಡಿದ್ರೆ ಎಲ್ಲ ಸಫಾರಿ ಮೇನ್ ರೋಡ್ ಅಲ್ಲೇ ಆಗ್ಬಿಡ್ತು. ಎಲ್ಲ ಆನೆ, ಜಿಂಕೆ, ಪ್ರತಿ ಒಂದು ಪ್ರಾಣಿಗಳು ನೋಡಿದ್ವಿ. ನನಗಂತೂ ಖುಷಿ ಆಯ್ತಾ? ನೋಡ್ ಲೇಟ್ ಆಯ್ತು ಅಂತ ಹೇಳ್ತಾ ಇದ್ರಲ್ಲ, ಇವಾಗ ಲೇಟ್ ಆಗಿ ಬಂದಿದ್ದಕ್ಕೂ ಆನೆ ಸಿಕ್ತು, ಜಿಂಕೆ ಸಿಕ್ತು, ಕಾಡಾನೆ ಸಿಕ್ತು, ನವಿಲು ಎಲ್ಲ ಸಿಕ್ತು.
ನಾವು ಟೈಗರ್ ಒಂದು ನೋಡೋಣ ಅಂತ ಅನ್ಕೊಂಡಿದೀವಿ. ನೋಡುವ, ಅದು ಅದೃಷ್ಟ ಇದ್ರೆ ನೋಡ್ತೀವಿ, ಇಲ್ಲಾಂದ್ರೆ ನನ್ನೇ ನೋಡ್ಕೊಂಡು ಖುಷಿ ಪಡ್ತಾರೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಇಲ್ಲಾಂದ್ರೆ ನನ್ನೇ ನೋಡ್ಕೊಂಡು ಖುಷಿ ಪಡ್ತಾರೆ. ಬೆಂಕಿ ಬಿದ್ದು ಬಿಂದೋಗಿರೋದು. ಅಲ್ಲಿ ನೋಡಿ ನಮ್ ನಿರ್ಮಲಾ ಅವರ ರಿಲೇಟಿವ್ಸ್ ಕೂತಿದಾರೆ ಇಲ್ಲೇನೆ. ಊಟಿ ಬೆಟ್ಟ. ನಾವು ಇಲ್ಲಿಂದ ಅಲ್ಲಿಗೆ ರೀಚ್ ಆಗ್ಬೇಕು ಆಕ್ಚುಲಿ. ಇದು ಕರ್ನಾಟಕ ತಮಿಳ್ನಾಡು ಬಾರ್ಡರ್. ಇಲ್ಲಿಗೆ ಕರ್ನಾಟಕ ಬಾರ್ಡರ್ ಎಂಡ್ ಆಗುತ್ತೆ, ತಮಿಳ್ನಾಡು ಬಾರ್ಡರ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಗೆ ಕರ್ನಾಟಕ ಬಾರ್ಡರ್ ಎಂಡ್. ಚೆಕ್ ಪೋಸ್ಟ್ ಅಲ್ಲಿಂದ ವಿಸಿಟ್ ಅಗೇನ್ ಕರ್ನಾಟಕ ಆದಮೇಲೆ ಅಲ್ಲೊಂದು ಬ್ರಿಡ್ಜ್ ಇದೆಯಲ್ಲ, ನೆಕ್ಸ್ಟ್ ಆ ಬ್ರಿಡ್ಜ್ ಆದಮೇಲೆ ತಮಿಳ್ನಾಡು ಸ್ಟಾರ್ಟ್. ಇಲ್ಲಿ ಯಾವುದು ಪ್ಲಾಸ್ಟಿಕನ್ನು ತಗೊಳೋಂಗಿಲ್ಲ, ಎಲ್ಲನೂ ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕು. ಇಲ್ಲಿಂದ ತಮಿಳ್ನಾಡು ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಪ್ಲಾಸ್ಟಿಕ್ ಎಲ್ಲ ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕು. ಇಲ್ಲಿಂದ ನೀಲಗಿರಿ ಡಿಸ್ಟಿಕ್ ಸ್ಟಾರ್ಟ್. ಮಧುಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್.